Hallelujah. Praise the Lord. Greetings in the almighty name of our Lord and Savior Jesus Christ and welcome you to our online Sunday service. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ದಿನದ ಭಾನುವಾರದ ಆನ್ಲೈನ್ ಸರ್ವಿಸ್ಗೆ ಸ್ವಾಗತ ಮಾಡುವವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ದಿನ ಕರ್ತನು ನಮ್ಮ ಜೀವಿತದಲ್ಲಿ ಇಟ್ಟಿರುವ ಆ ಗುರಿಯನ್ನು ನಾವು ಮುಟ್ಟಲು ಬೇಕಾದ ಸಹಾಯವನ್ನು ದೇವರು ಖಂಡಿತವಾಗಿ ಮಾಡಲಿಕ್ಕಿದ್ದಾನೆ. ದೇವರ ಪ್ರಸನ್ನತೆಯಲ್ಲಿ, ದೇವರ ಕೃಪೆಯಲ್ಲಿ ಮರೆಯಾಗೋಣ. ಈ ದಿನದ ಆರಂಭದಿಂದ ಅಂತ್ಯದವರೆಗೂ ದೇವರು ನಮ್ಮನ್ನು ನಡೆಸಿಕೊಡಲಿ. ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಸಹೋದರಿ ಚಂದ್ರಕಲಾ ನಾಯಕ್ ಅವರಿದ್ದಾರೆ. ಅವರು ಪ್ರಾರ್ಥನೆಯೊಂದಿಗೆ ಕೀರ್ತನೆ ಓದುವುದರ ಮುಖಾಂತರ ನಮ್ಮನ್ನು ಈ ದಿನದ ಆರಾಧನೆಯಲ್ಲಿ ನಡೆಸಲಿಕ್ಕಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಯೇಸುವಿನ ನಾಮದಲ್ಲೇ ನಿಮ್ಮೆಲ್ಲರಿಗೂ ಈ ಭಾನುವಾರದ ಆರಾಧನೆಗೆ ಸ್ವಾಗತಿಸುವಳಾಗಿದ್ದೇನೆ. ಬನ್ನಿ, ಈ ದಿನದ ಆರಾಧನೆಯನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ರಾಜನೇ. ಹಲ್ಲೆಲೂಯಾ. ಸ್ತೋತ್ರ ಅಪ್ಪ ದೇವರೇ, ಈ ದಿನವೂ ಸ್ವಾಮಿ ನೀನು ನಮಗೆ ಕೊಟ್ಟಿರೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ಕಳೆದ ದಿನವೆಲ್ಲ ನಮ್ಮನ್ನು ಕಾದು ನಡೆಸಿದ ದೇವರೇ ಅಪ್ಪ ಏಸಯ್ಯ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನೆ, ಈ ದಿನವೂ ಸ್ವಾಮಿ ಆರಾಧನೆಯಲ್ಲಿ, ಕೀರ್ತನೆಯಲ್ಲಿ ಕರ್ತನೆ ಅಪ್ಪ ದೇವರ ವಾಕ್ಯದ ಭಾಗದಲ್ಲಿ ಸ್ವಾಮಿ ನೀನು ಅದ್ಭುತವಾಗಿ ನಮ್ಮನ್ನು ನಡೆಸು. ನಿನ್ನ ಪ್ರಸನ್ನತೆಯಲ್ಲಿ ಮರೆ ಮಾಡಿ ನಡೆಸಿದ ದೇವರೇ, ಮುಂದೆ ಸಹ ನಡೆಸುವ ಆತನಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಆನ್ಲೈನಲ್ಲಿ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನು ಸಹ ನೀನು ಆಶೀರ್ವದಿಸು, ಬಲಪಡಿಸಿ ನಿನ್ನ ಕೃಪೆಯಲ್ಲಿ ಮರೆ ಮಾಡಿ ನಡೆಸು. ಅಪ್ಪ ನೀನು ಹಾಗೆ ಮಾಡುತ್ತೆ ಎಂಬುದಾಗಿ ನಿಮ್ಮಲ್ಲಿ ನಾವು ನಂಬುತ್ತೇವೆ ಕರ್ತನೆ. ಅಪ್ಪ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಬನ್ನಿ, ನಾವು ಈ ದಿನದ ಕೀರ್ತನೆಯನ್ನು ಧ್ಯಾನ ಮಾಡೋಣ. ಕೀರ್ತನೆ 120, 1-7 ವಚನ. ಕೀರ್ತನೆ 120, 1-7 ವಚನ. ಇಕ್ಕಟ್ಟಿನಲ್ಲೇ ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿದನು. ಯೆಹೋವನೇ, ಸುಳ್ಳು ಬಾಯಿಯು ವಂಚಿಸುವ ನಾಲಿಗೆಯು ಉಳ್ಳವರಿಂದ ನನ್ನನ್ನು ಬಿಡಿಸು. ವಂಚಿಸುವ ನಾಲಿಗೆಯೇ, ದೇವರು ನಿನಗೇನು ಕೊಡಬೇಕು? ಯಾವ ಹೆಚ್ಚಿನ ಶಿಕ್ಷೆಯನ್ನು ಒದಗಿಸಬೇಕು? ಶೂರನ ಹದವಾದ ಬಾಣಗಳನ್ನು, ಜಾಲಿಯ ಕೆಂಡಗಳನ್ನು ನಿನಗೆ ಕೊಡಲಿ. ಅಯ್ಯೋ, ನಾನು ಮೆಷೆಕಿನವರಲ್ಲಿ ತಂಗಬೇಕಲ್ಲ, ಕೇದಾರಿನವರ ಪಾಳೆಯಗಳಲ್ಲಿ ವಾಸಿಸಬೇಕಾಯಿತಲ್ಲ. ಸಮಾಧಾನವನ್ನು ಹಗೆ ಮಾಡುವವರೊಳಗೆ ಇದ್ದು ಸಾಕಾಯಿತು. ನಾನು ಸಮಾಧಾನ ಪ್ರಿಯನು, ಅವರು ಮಾತಾಡಿದರೆ ಯುದ್ಧಕ್ಕೆ ಬರುತ್ತಾರೆ. ಹಲ್ಲೆಲೂಯಾ, ಆಮೇನ್. ಈ ಕೀರ್ತನೆಯಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಚಪ್ಪಾಳೆ ತಟ್ಟುತ್ತಾ ಕರ್ತನ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವ. ಮುಕ್ತಿ ಕೊಡುವ ಯೇಸು ನಾಮ ಅಂದರೆ ಮುಕ್ತಿ ದಿಲಾಯೆ ಯೇಸು ನಾಮ ಎಂಬ ಹಾಡನ್ನಾಡುತ್ತಾ ಕರ್ತನ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಬನ್ನಿ, ಚಪ್ಪಾಳೆ ತಟ್ಟುತ್ತಾ ಕರ್ತನ ನಾಮಕ್ಕೆ ಮೇಲೆ ಸಲ್ಲಿಸೋಣ. ಹಲ್ಲೆಲೂಯಾ, ಗ್ಲೋರಿ ಟು ಜೀಸಸ್. ಎಲ್ಲರೂ ಸೇರಿ ಹಾಡೋಣ. मुक्ति दिलाए यीशु नाम, शांति दिलाए यीशु नाम. ಎಲ್ಲರೂ ಸೇರಿ ಕರ್ತನಿಗೆ ಹಾಡೋಣ. मुक्ति दिलाए यीशु नाम, शांति दिलाए यीशु नाम. यीशु दया का बहता सागर, यीशु दया का बहता सागर, यीशु है दाता महान, दाता महान. मुक्ति दिलाए यीशु नाम, शांति दिलाए यीशु नाम. हालेलुया. मुक्ति दिलाए यीशु नाम, शांति दिलाए यीशु नाम. चरणी में तूने जन्म लिया यीशु, चरणी में तूने जन्म लिया यीशु. सूली पे किया विश्राम, सूली पे किया विश्राम. मुक्ति दिलाए यीशु नाम, शांति दिलाए यीशु नाम. मुक्ति दिलाए यीशु नाम, शांति दिलाए यीशु नाम. क्रूस पर अपना खून
दिलाए यीशु नाम, शांति दिलाए यीशु नाम। सब मिलके गाएंगे। मुक्ति दिलाए यीशु नाम, शांति दिलाए यीशु नाम। इन सारे मुक्ति दिलाए यीशु नाम, शांति दिलाए यीशु नाम। मुक्ति दिलाए यीशु नाम, शांति दिलाए यीशु नाम। हम पर विश्व कृपा करना, हम पर विश्व कृपा करना। हम हैं पापी नादान, हम हैं पापी नादान। मुक्ति दिलाए यीशु नाम, शांति दिलाए यीशु नाम। मुक्ति दिलाए यीशु नाम, शांति दिलाए यीशु नाम। मुक्ति दिलाए यीशु नाम, शांति दिलाए यीशु नाम। हम सबके पापों को मिटाने, हम सबके पापों को मिटाने यीशु हुआ बलिदान, यीशु हुआ बलिदान, यीशु हुआ बलिदान, यीशु हुआ बलिदान। मुक्ति दिलाए यीशु नाम, शांति दिलाए यीशु नाम। मुक्ति दिलाए यीशु नाम, शांति दिलाए यीशु नाम। मुक्ति दिलाए यीशु नाम, शांति दिलाए यीशु नाम। हालेलೂಯಾ। ಮುಕ್ತಿ ಕೊಡುವ ನಾಮ ಯೇಸುವಿನ ನಾಮ. ಖಂಡಿತವಾಗಿ ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಚಂದ್ರಕಲಾ ನಾಯ್ಕ್ ಅವರೇ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಸೊ ನಮ್ಮದಲ್ಲಿ ಸೋದರ ಶದ್ರಕ್ ಬಕ್ಸ್ಲಾ ಅವರಿದ್ದಾರೆ. ಅವ್ರು ನಮ್ಮನ್ನ ಕೀರ್ತನೆ 120ರ ವಿಷಯವಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದಾರೆ. ದೇವರು ಅವರನ್ನು ಆಶೀರ್ವಾದ ಮಾಡ್ತಾನೆ. ಈ ವಚನ ನಿಮಗೆ ಆಶೀರ್ವಾದಕರವಾಗಿರಲಿ. परमेश्वर की स्तुति हो कि आज का दिन परमेश्वर ने हमें फिर से एक बार दिया है और हमारे जीवन में आशीष आपको रखा है। और इसमें हम नीति वचन 18-21 पढ़ेंगे। ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. पत्नी लाभ हो रत्न लाभ। तो यहाँ पर हम लोग देखते हैं कि जीव के वास में दोनों होता है, जीवन होता है और मृत्यु। तो जो इससे प्रेम करता है, जो जिसको उसको अपना लेता है, चुन लेता है, उसको ऐसा ही प्रतिफल मिलता है। हालेलुया। प्रभु का स्तुति हो। 100 भजन संहिता 120 का पहला में लिखा है, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿದನು। संकट के समय मुझे पुकार और मैं तुझे क्या करूँगा, छुड़ाऊँगा। और प्रभु का स्तुति हो, धन्यवाद हो। एक मनुष्य के सामने जीवन और मृत्यु रखा हुआ है। जब हम परमेश्वर की ओर, यहोवा की ओर ताकते हैं तो और उसको पुकारते हैं तो हमारा क्या करता है, सुन लेता है, यानी कि हमें छुटकारा देता है। और हमें छुटकारा देकर, मृत्यु से छुटकारा देकर कहाँ ले जाता है, जीवन में। हालेलुया। प्रभु का स्तुति हो, धन्यवाद हो। ऐसे प्रभु यीशु मसीह के द्वारा हमें एक जीवन को हमें मिला और एक तोहफा के रूप में मिला। हालेलुया। और यीशु मसीह हमें फ्री में दिया। इसीलिए एक व्यक्ति या तो सब व्यक्ति जो जीवन जिसके द्वारा आता है उसके लिए हमें क्या होना चाहिए, ग्रेटिट्यूड होना चाहिए, उसके लिए खुशी होना चाहिए और प्रभु के लिए जीना चाहिए, क्योंकि यीशु के द्वारा ही क्या आया, जीवन आया। प्रभु का स्तुति हो, धन्यवाद हो। और इस तरह से हमें प्रभु संकट से छुड़ा लेता है। भजन 91 में लिखा है, ऐसा लिखा है कि जो
यहोवा को जानता है और यहोवा को प्रेम करता है, और यहोवा परमेश्वर कहता है कि मैं उसको छुड़ाऊंगा और उसका छुड़ाकर उसको ऐसे स्थान में रखाऊंगा, यानी कि आदर हमारा बढ़ाएगा। हालेलुया। ऐसे प्रभु ऐसे हमारा उद्धार करता है, वो उसका नाम मसीहा है, यानी कि उसी के द्वारा छुटकारा है। और इस तरह से हमें प्रभु यीशु मसीह कितना सौभाग्य है हमारे लिए कि इस पृथ्वी पर और आकाश के नीचे मनुष्यों के बीच में कोई दूसरा नाम नहीं दिया गया है जिसके द्वारा एक व्यक्ति क्या पा सकता है, उद्धार पा सकता है, संकट से वो बच सकता है, बीमार या तो कहेंगे समस्याओं से प्रभु यीशु मसीह के द्वारा ही हल हो सकता है, समाधान उसी के द्वारा है। और ऐसे प्रभु को हम जब हम इस पृथ्वी पर हैं तो प्रार्थना कर सकते हैं, क्योंकि वही मालिक है, वही करता है, और वो हमारा कर्ता कभी नहीं ऊँघता ना तो सोता है। हालेलुया। इसीलिए हमारा भरोसा उसी पर होना है। प्रेज द लॉर्ड। ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಿಮಗೆ ಯೇಸುವಿನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಕಾಣಿಕೆ ಸಮಯ ಒಂದು ವಾಕ್ಯದ ಮುಖಾಂತರ ನಿಮ್ಮನ್ನು ಹೇಳಲಿಕ್ಕೆ ಬಯಸ್ತೇನೆ. 2 ಕೊರಿಂಥದವರಿಗೆ 9, ಆದರೆ ಸ್ವಲ್ಪವಾಗಿ ಬಿತ್ತೋನು ಪೈರನ್ನು ಸ್ವಲ್ಪವಾಗಿ ಕೊಯ್ಯೋನು, ಹೆಚ್ಚಾಗಿ ಬಿತ್ತೋನು ಹೆಚ್ಚಾಗಿ ಕೊಯ್ಯೋನು ಎಂದು ತಿಳಿದುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು, ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರ ಪ್ರೀತಿ ಉಂಟು. ಹೌದು ದೇವರ ಪ್ರಿಯರ ಮಕ್ಕಳೇ, ಯಾವಾಗಲೂ ನಾವು ಸಂತೋಷವಾಗಿ ಕೊಡ್ತೇವೆ, ಖಂಡಿತವಾಗಲೂ ದೇವರು ನಮಗೆ ಬಲವಾಗಿ ಆಶೀರ್ವಾದ ಮಾಡುವವರಾಗಿದ್ದಾರೆ. ಯಾಕಂದರೆ ಕಾಣಿಕೆ ಸಮಯದಲ್ಲಿ ನಾವು ಅನೇಕ ರೀತಿಯಲ್ಲಿ ಗೊಂದಲದಲ್ಲಿರ್ತೇವೆ. ಹೇಗೆ ಕಾಣಿಕೆ ಕೊಡಬೇಕು, ನಮ್ಮಲ್ಲಿ 10ರಷ್ಟು 100ರಷ್ಟು ನಾವು ದೇವರಲ್ಲಿ ಕೊಡುವಾಗ ತಿರುಗಿ ನಮ್ಮನ್ನು ದೇವರು ಕೊಡುವವರಾಗಿದ್ದಾರೆ. ಅದಕ್ಕಾಗಿ ನಮ್ಮ ಸ್ಕ್ರೀನ್ನಲ್ಲಿ ಬರ್ತಾ ಇರುವಂಥ ನಮ್ಮ ಚರ್ಚ್ ಅಕೌಂಟ್ ನಂಬರ್ ಇದೆ. ನೀವು ದಯವಿಟ್ಟು ನಮ್ಮ ಪ್ರಿಯ ಸಭೆಯವರೇ, ನೀವು ಆ ಅಕೌಂಟ್ ಮುಖಾಂತರ ಆ ಕಾಣಿಕೆಯನ್ನು ಕಳಿಸ್ರಿ. ಮತ್ತು ಬೇರೆ ಚರ್ಚ್ನವರು ನೋಡುವುದಾದರೆ ದಯವಿಟ್ಟು ನಿಮ್ಮ ಚರ್ಚ್ಗಳಿಗೆ ಅಕೌಂಟ್ಗಳಿಗೆ ನೀವು ಕಾಣಿಕೆ ಕಳಿಸ್ರಿ. ಖಂಡಿತವಾಗಿ ದೇವರು ನಿಮ್ಮನ್ನು ಬಲವಾಗಿ ಆಶೀರ್ವಾದ ಮಾಡಲಿ. ನಾವು ಈ ಕಾಣಿಕೆಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದಾರೆ. ಪ್ರೀತಿಯುಳ್ಳ ತಂದೆಯಾದ ದೇವರು, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ ಕರ್ತನೆ. ಪ್ರತಿಯೊಬ್ಬರನ್ನು ಸ್ವಾಮಿ ಕರ್ತನೆ ಕೊಡುವಂಥ ಕೈಗಳನ್ನು ಬಲವಾಗಿ ಮುಟ್ಟಬೇಕೆಂದು ನಾನು ಬೇಡ್ಕೊಳ್ತೇನೆ ಸ್ವಾಮಿ ಕರ್ತನೆ. ಹೌದು ದೇವರೇ, 10ರಷ್ಟು 100ರಷ್ಟು ತಿರುಗಿ ಕೊಡುವಂಥ ನನ್ನ ಕರ್ತನಾಗಿದ್ದಿ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಅವರ ಕುಟುಂಬವನ್ನು ಸ್ವಾಮಿ ಕರ್ತನೆ ಹೇರಾಳವಾಗಿ ಆಶೀರ್ವಾದ ಮಾಡುವಂಥ ನನ್ನ ಕರ್ತನಾಗಿದ್ದಿ ಸ್ವಾಮಿ ಕರ್ತನೆ. ಹೌದು ದೇವರೇ, ಹೊರ ಚೆಲ್ಲುವಾಗೆ ಸುರಿಸಿ ಸುವರಗಳನ್ನು ಸ್ವಾಮಿ ಕರ್ತನೆ ನೀನು ಅವರ ಮನೆಯಲ್ಲಿ ಎಣ್ಣೆ ಇಟ್ಟು ಪಾತ್ರೆಗಳನ್ನು ತುಂಬಿ ಸ್ವಾಮಿ ಕರ್ತನೆ ನೀನು ಅದ್ಭುತವಾಗಿ ಆಶೀರ್ವಾದ ಮಾಡುವಂಥ ನನ್ನ ಕರ್ತನಾಗಿದ್ದಿ ಸ್ವಾಮಿ ಕರ್ತನೆ. ಕೊಟ್ಟಿರುವಂಥ ಕೈಗಳನ್ನು ಕೂಡ ಆಶೀರ್ವಾದ ಮಾಡು, ಕೊಡಲೇ ಇರೋದಂಥ ಕೈಗಳನ್ನು ಕೂಡ ಆಶೀರ್ವಾದ ಮಾಡು. ಈ ಕಾಣಿಕೆ ಬಲವಾಗಿ ನಿನ್ನ ಸಭೆಗೆ ಉಪಯೋಗ ಆಗಲಿಕ್ಕೆ ನೀನು ಕೃಪೆ ಮಾಡಬೇಕೆಂದು ಎಲ್ಲ ಘನ ಮಾನ ಸ್ತುತಿ ನಿಮಗೆ ಸಲ್ಲಿಸಿ ನಮ್ಮ ಒಡೆಯನಾದರೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬೇಡುವನ್ನು ತಂದೆ ಆದ್ದೇವರೇ. ಆಮೆನ್. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರಗಳ ವಂಚಾಗಲಿ. ಪ್ರಿಯ ದೇವಜನರೇ, ಈ ಲೋಕದಲ್ಲಿ ನಾವೆಲ್ಲರೂ ಜೀವಿಸುತ್ತಿರುವಾಗ ಅನೇಕ ಗುರಿಯನ್ನಿಟ್ಟುಕೊಂಡು ನಾವು ಜೀವಿಸುತ್ತಾ ಇದ್ದೇವೆ. ಹಾಗಾದರೆ ನಮ್ಮ ಮತ್ತು ನಿಮ್ಮ ಗುರಿ ಏನಾಗಿರಬೇಕೆನ್ನುವುದು ತುಂಬ ಅದ್ಭುತವಾದ ಸಂಗತಿಯಾಗಿದೆ. ಇದುವರೆಗೂ ನೀವು ಸ್ತುತಿ ಆರಾಧನೆಯಲ್ಲಿ ದೇವರನ್ನು ಸ್ತುತಿಸಿಕೊಂಡು ಆಡಿದ್ದೀರಾ. ಉತ್ತಮ ಆಫರಿಂಗ್ಗಳನ್ನು ನೀವು ಕೊಟ್ಟಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ವೇಳೆ ಯಾರಾದರೂ ಆಫರಿಂಗ್ ಕೊಡಬೇಕನ್ನೋ ಇಷ್ಟವಿದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂಥ ಫೋನ್ಪೇ, ಗೂಗಲ್ ಪೇಗೆ ನಿಮ್ಮ ಆಫರಿಂಗನ್ನು ಕಳಿಸ್ಬೋದು. ಮತ್ತು ಅಕೌಂಟಿಗೆ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಬ್ಬ ವಿಶ್ವಾಸಿಯಾಗಿದ್ದು ನೀವುಗಳು ಈ ದಿನ ಏನು ಮಾಡ್ತಾ ಇದ್ದೇವೆ? ನಮ್ಮ ಗುರಿ ಏನಾಗಿದೆ? ನಮ್ಮ ಗುರಿ ಏನಾಗಿರಬೇಕು? ನಮ್ಮ ಗೋಲ್ ಏನಾಗಿರಬೇಕೆಂಬುದಾಗಿ ನಾವು ನೋಡುವಾಗ ಪ್ರೀತಿ ಜನರೇ, ಅನೇಕ ಸಂಗತಿಗಳನ್ನು ಈ ದಿನ ನಾವು ಕಲಿಯಲಿಕ್ಕಿದ್ದೇವೆ. ವಿಶೇಷವಾಗಿ ಒಬ್ಬ ಓಟಗಾರನು ಓಡುವಾಗ ಗುರಿ ಇಲ್ಲದೆ ಓಡುವುದಾದರೆ ಅದು ಆತನ ಓಟವು ವ್ಯರ್ಥವಾಗಿ ಹೋಗುತ್ತದೆ. ಆ ರೀತಿಯಲ್ಲಿ ಪ್ರೀತಿಯ ಜನರೇ, ಒಂದು ಕ್ರೈಸ್ತ ಜೀವಿತದ ಓಟವನ್ನು ನೀವುಗಳು ಓಡುವಾಗ ಗುರಿಯೊಂದಿಗೆ ಓಡುವುದಾದರೆ ಅದಕ್ಕೆ ಒಂದು ಅರ್ಥ ಸಿಗುವಂಥದ್ದಾಗಿದೆ. ಹಾಗಾಗಿ ಪ್ರೀತಿಯ ಜನರೇ, ಬನ್ನಿರಿ, ಒಂದು ಗುರಿಯನ್ನು ಇಟ್ಟುಕೊಂಡು ಈ ದಿನ ನಮ್ಮ ಓಟವನ್ನು ಆರಂಭಿಸೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಾಕ್ಯದಿಂದ ಆರಂಭಿಸೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ರಿಂದ 14ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟದೆ.
Yes. ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಇವರಿಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಹಾಲೆಲೂಯ. ಎಷ್ಟು ಅದ್ಭುತವಾಗಿ ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ. ಆತನು ಹೇಳುತ್ತಾನೆ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ. ಇಲ್ಲಿ ನಾವು ನೋಡುತ್ತಿರುವಾಗ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಯೇಸು ಸ್ವಾಮಿಯ ಹೆಸರಿನಲ್ಲಿ ನೀವುಗಳು ಎತ್ತಲ್ಪಟ್ಟಿದ್ದೇವೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಪೊಸ್ತಲನಾದ ಪೌಲನು ದೇವರಾತ್ಮನ ಪ್ರೇರಣೆಯಿಂದ ಬರೆಯುತ್ತಿದ್ದಾನೆ. ಏನಂತ ಹೇಳಿದ್ರೆ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು, ಎಲ್ಲಿ ಕರೆದು? ಮೇಲಕ್ಕೆ ಕರೆದು ಏನ್ ಹೇಳ್ತಿದ್ದಾನೆ, ಏನ್ ಮಾಡ್ತಿದ್ದಾನೆ, ಏನ್ ಮಾಡಬೇಕಾಗಿದೆ ನೋಡಿ. ಇಲ್ಲಿ ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಪ್ರಪಂಚದ ಕೆಸರಲ್ಲಿ, ಪಾಪದ ಕೆಸರಲ್ಲಿ, ಬಡತನದ ತಿಪ್ಪೆಯಲ್ಲಿ, ದೀನತನದ ಧೂಳಿನಲ್ಲಿ ಬಿದ್ದಂತ ನಮ್ಮನ್ನ ಅಲ್ಲಿಂದ ಮೇಲಕ್ಕೆ ಎತ್ತು ಬಿಟ್ಟು ಕರ್ತನು ನಿಮ್ಮ ಮುಂದೆ ಮತ್ತೆ ನನ್ನ ಮುಂದೆ ಒಂದು ಗುರಿಯನ್ನ, ಒಂದು ಬಿರುದನ್ನ ಇಟ್ಟಿದ್ದಾನೆ. ದೇವರು ನಮಗಿಟ್ಟಿರುವ ಬಿರುದನ್ನು ಪಡೆದುಕೊಳ್ಳಬೇಕಂತ ಹೇಳಿದ್ರೆ ನಾವು ಆ ಬಿರುದನ್ನ, ಗುರಿಯನ್ನು ಇಟ್ಟುಕೊಂಡು ಇವತ್ತು ಓಡಬೇಕಾಗಿದೆ. ಸೊ ಪ್ರಿಯ ದೇವಚಂದ್ರೆ, ದೇವರ ಮಕ್ಕಳಾದ ನಾವುಗಳು ಇವತ್ತು ಸುಮ್ಮನೆ ಕೂತ್ಕೊಂಡ್ರೆ ನಡೆಯುವುದಿಲ್ಲ. ಸುಮ್ಮನೆ ಏನೋ ನಡೀತಾ ಇದೆ ಬಿಡ್ರಿ ಅಂತ ಹೇಳಿ ನಾವು ನಡೆಯೋದಾದ್ರೆ ನಡೆಯೋದಿಲ್ಲ. ನಮ್ಮ ಜೀವಿತದಲ್ಲಿ ಒಂದು ಗುರಿ ಇರಬೇಕು. ಒಂದು ಮಗು ಎಜುಕೇಶನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಂದೆ ತಾಯಿಗೆ ಒಂದು ಗುರಿ ಇರುತ್ತೆ. ನನ್ನ ಮಗನು ದೊಡ್ಡವನಾದ್ಮೇಲೆ ಅದಾಗಬೇಕು, ಇದಾಗಬೇಕು ಎಂಬುದಾಗಿ. ಒಂದು ಮಗು ಬೆಳೆದು ಯವನಸ್ಥನಾದ ಮೇಲೆ ಆತನಿಗೆ ಒಂದು ಗುರಿ ಇರುತ್ತೆ. ನಾನು ಇನ್ನೂ ಚೆನ್ನಾಗಿ ಕಲಿತು ನಾನು ಅದಾಗಬೇಕು, ಇದಾಗಬೇಕು ಎಂಬುದಾಗಿ ಅನೇಕ ಗುರಿಯನ್ನ ಇಟ್ಕೊಂಡಿರ್ತಾರೆ. ದಾವೀದನು ಗೊಲಿಯಾತನನ್ನ ಸೋಲಿಸಲಿಕ್ಕೆ ಅಥವಾ ಆತನ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಹೋದಾಗ ಆತನಲ್ಲಿ ಕೂಡ ಒಂದು ಗುರಿ ಇತ್ತು. ಏನು ಗುರಿ ಇತ್ತು? ಪ್ರಿಯದೇವಚಂದ್ರೆ, ಆತನಲ್ಲಿ ಒಂದು ನಂಬಿಕೆ ಇತ್ತು, ಆತನಲ್ಲಿ ಒಂದು ಛಲ ಇತ್ತು. ಆತನು ತನ್ನ ಕೈಯಲ್ಲಿರ್ತಕ್ಕಂಥ ಕವಣೆಯನ್ನ ಎತ್ತಿಕೊಂಡು ಸರಿಯಾಗಿ ಗುರಿ ಇಟ್ಟು गोलियातना हणगे ಹೊಡೆಯುತ್ತಾ है। प्यारे भाई बहनों, आज के जीवन में जब हम देखते हमें निशाने के ओर दौड़ा चले जाना है। जब तक हम निशाना हमारी जिंदगी में कोई निशाना नहीं रखेंगे तब तक हमारा जो भी दौड़ है, हम जो भी दौड़ेंगे ये सब व्यर्थ हो जाएगा। हमारी जिंदगी में एक निशाना होना चाहिए। जैसे पौलुस बोलता है कि मैं निशाने के ओर दौड़ा चला जाता हूँ। हालेलुया हालेलुया। ಒಂದು ಗುರಿಯನ್ನು ಇಟ್ಟುಕೊಂಡು ಇವತ್ತು ನೀವು ಓಡಬೇಕಾಗಿದೆ। ಉದ್ದೇಶವಿಲ್ಲದೆ, ದರ್ಶನವಿಲ್ಲದೆ, ಗುರಿ ಇಲ್ಲದೆ ಕ್ರೈಸ್ತ ಜೀವಿತವನ್ನ ಜೀವಿಸಬೇಡ್ರಿ। बिना दर्शन के, बिना मकसद के, बिना निशाने के एक मसीह जिंदगी व्यर्थ हो जाती है। सो प्यारे भाई बहनों, आज मैं ये बताना चाह रहा हूँ कि एक मसीह जिंदगी में सब लोगों को एक निशाना होना चाहिए, एक गोल होना चाहिए। बिना गोल के हमारा जो भी दौड़ है व्यर्थ हो जाता है। तो हमारा गोल क्या है? जो तोहफा, जो गिफ्ट परमेश्वर ने आप और मेरे लिए रखा है उसको पाने के लिए हमें दौड़ा चला जाना है। क्या है हमारा गिफ्ट? अनंत काल का जीवन। नಮಗೆ ನಿಮಗೆ ದೇವರು ಇಟ್ಟಿರತಕ್ಕಂತ ಬಿರುದು ಯಾವುದು? ನಿತ್ಯವಾದ ಜೀವನ। ನಿತ್ಯ ಜೀವ ಎಂಬ ಬಿರುದನ್ನು ಪಡೆದುಕೊಳ್ಳಬೇಕಂತ ಹೇಳಿದ್ರೆ ಇವತ್ತು ನೀವು ಓಡಬೇಕಾಗಿದೆ। ಇವತ್ತು ಈ ಲೋಕದಲ್ಲಿ ಇರಬಹುದು, ಆತ್ಮಿಕ ಜೀವಿತದಲ್ಲಿ ಇರಬಹುದು, ಶಾರೀರಿಕ ಜೀವಿತದಲ್ಲಿ ಇರಬಹುದು, ನಮಗೆ ನಿಮಗೆ ಇರತಕ್ಕಂತ ಗುರಿ ಒಂದೇ ಆಗಿರಬೇಕು। ಏನಂತ ಹೇಳಿದ್ರೆ ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕು, ನನ್ನ ಕುಟುಂಬ, ನನ್ನ ಜನರು, ನನ್ನ ಸಭೆ, ನನ್ನ ಊರು ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕೆಂಬುದಾಗಿ। ಸುಪ್ರಿಯ ದೇವಚಂದ್ರೆ, ಓಡುವ ಕೆಲವು ಯವನಸ್ಥರನ್ನ ನಾವು ನೋಡುವಾಗ ಓಡುವವರು ಸತತ ಪ್ರಯತ್ನ ಮಾಡುತ್ತಿರ್ತಾರೆ। ಅವರು ಓಡುವಾಗ ಅವರು ಯಾವತ್ತೂ ಮುಂದೆ ನೋಡ್ತಾರೆ, ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದೆ ನೋಡೋದಿಲ್ಲ, ಮುಂದೆ ನೋಡುತ್ತಾ ಗುರಿಯನ್ನು ತಲೆಯಲ್ಲಿ ಇಟ್ಕೊಂಡು ಓಡ್ತಾ ಇರ್ತಾರೆ। ಎಲ್ಲಿ ತನಕ ಓಡ್ತಾರೆ? ಗುರಿ ಸಾಧಿಸುವವರೆಗೂ, ಹಾಲೆಲೂಯ, ಗುರಿ ಮುಟ್ಟುವವರೆಗೂ, ಗುರಿಯನ್ನು ವೇಗವಾಗಿ ತಲುಪುವವರೆಗೂ। जो भी दौड़ने वाला होता है, जब वो दौड़ता है
जब वो दौड़ता है तो दौड़ता जाता है, दौड़ता जाता है, दौड़ता जाता है, दौड़ता जाता है, इतना दौड़ता है, इतना दौड़ता है, वो चाहता है कि मैं इनाम को पाना है, मुझे इनाम को पाना है। ऐसा दौड़ता है कि वो इनाम पा ले। आज भी आप और मुझे ऐसा दौड़ना है कि परमेश्वर जो इनाम हमारे लिए रखा है उसको हम पा सके। हालेलೂಯಾ। ದೇವರು ನಮಗೋಸ್ಕರ ಇಟ್ಟಿರೋ ಬಿರುದನ್ನು ಪಡೆದುಕೊಳ್ಬೇಕಂತೇಳಿ ಓಡಬೇಕು ನಾವು. ಅನೇಕ ರೀತಿಯಾದ ಓಟಗಳಿದ್ದಾವೆ. ನಿಧಾನವಾಗಿ ಓಡಿದ್ರೆ ಸಾಲೋದಿಲ್ಲ, ಕಪ್ಪೆಯೋಟ ನಡೆಯೋದಿಲ್ಲ. ಹಾಲೆಲೂಯಾ. ಕಪ್ಪೆಯಂತೆ ಓಡಿದ್ರೆ, ಆಮೆಂತೆ ನಡೆದ್ರೆ ಟೋಟಲಿ ಸಾಧ್ಯವಿಲ್ಲ. ನಾವು ವೇಗವಾಗಿ ಓಡುವ ಜಿಂಕೆಯಂತೆ ನಾವಿರಬೇಕು ಪ್ರಿಯ ದೇವಜನರೇ. ಸೊ ಖಂಡಿತವಾಗಿ ಹಾಗಾದ್ರೆ ಒಂದು ಗುರಿಯನ್ನು ಉಟ್ಟುಕೊಂಡು ಓಡುವ ವಿಷಯವಾಗಿ ನಾವು ಮಾತನಾಡುತ್ತಿರುವಾಗ, ಬಿರುದನ್ನು ಪಡೆದುಕೊಳ್ಳಬೇಕೆಂಬುದಾಗಿ ನಾವು ಮಾತನಾಡುತ್ತಿರುವಾಗ, ಯಾವ ರೀತಿಯಾದ ಓಟವನ್ನು ನಾವು ಕ್ರೈಸ್ತ ಜೀವಿತದಲ್ಲಿ ಓಡಬೇಕೆನ್ನೋದು ಬಹಳ ಪ್ರಮುಖವಾದ ಸಂಗತಿ. ಸೊ ನೆನಪಿರಲಿ ಪ್ರಿಯ ದೇವಜನರೇ, ಕ್ರಿಸ್ತನಲ್ಲಿ ಇರತಕ್ಕಂಥ ಓಟ ಇದು ನಾನ್ ಸ್ಟಾಪ್ ಆಗಿರುತ್ತೆ. जो दौड़ हम मसीह जिंदगी में लगाते हैं, ये ऐसा दौड़ है, ये नॉन स्टॉप दौड़ है. हमें दौड़ते ही रहना है. कब तक? हमारा सांस जब तक चलता रहता है तब तक हमें मसीही दौड़ना ही चाहिए. दौड़ते ही रहना है. हालेलೂಯಾ. ನಮ್ಮ ಮೂಗಲಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಶರೀರದಲ್ಲಿ ಉಸಿರಿರುವ ತನಕ ನಾವು ಓಡ್ತಾ ಇರಬೇಕಾಗಿದೆ ಇವತ್ತು. ಹಾಗಾದ್ರೆ ನಾವು ಓಡುತ್ತಿರುವಾಗ ಒಂದು ಕ್ರೈಸ್ತ ಜೀವಿತದಲ್ಲಿ ನಮ್ಮ ಓಟವನ್ನು ಒಂದು ಗುರಿಯನ್ನಿಟ್ಟುಕೊಂಡು, ನಿತ್ಯ ಜೀವ ಎಂಬ ಗುರಿಯನ್ನಿಟ್ಟುಕೊಂಡು ನಾವು ಓಡುತ್ತಿರುವಾಗ ಕೆಲವು ನಿಯಮಗಳಿದ್ದಾವೆ, ಅದನ್ನು ನಾವು ಪಾಲಿಸಬೇಕಾಗಿದೆ. जब हम निशाने की ओर दौड़ा चले जाते हैं, कुछ सिस्टम्स होते हैं, टर्म्स एंड कंडीशंस होते हैं, उसको हमें फॉलो करना चाहिए. चलिए, पहला कानून क्या है, पहला क्या कंडीशन है जो जब हम दौड़ते समय ध्यान में रखना है, उसको हम देखेंगे. ಮೊದಲನೇದಾಗಿ ಪ್ರಿಯ ದೇವಜನರೇ, ನಾವು ಓಡುವಾಗ ಯಾವ ರೀತಿಯಾದ ಕಂಡೀಷನ್ಸ್ಗಳಿರ್ತವೆ, ನಿಯಮಗಳಿರ್ತವೆ ಎಂಬುದನ್ನು ನಾವು ಮೊದಲನೇ ನಿಯಮವನ್ನು ಕಲಿಯೋಣ. पहला नियम को हम लोग सीखेंगे. लूका रचित सुसमाचार 9 अध्याय उसका 62 में ऐसा लिखा है. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 62ನೇ ವಚನದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟದೆ. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು. यदि कोई हल पर हाथ रखकर पीछे मुड़ के देखता है तो वो मेरे राज्य के लायक नहीं बन सकता है. जब मसीह जिंदगी में हम दौड़ लगाते हैं, सबसे पहले बात ये याद रखना है कि हमें पीछे मुड़ के नहीं देखना है. हालेलೂಯಾ. ಒಬ್ಬ ಕ್ರೈಸ್ತ ಜೀವಿತದಲ್ಲಿ ನಾವು ಓಟವನ್ನು ಓಡುವಾಗ, ನಿತ್ಯ ಜೀವ ಎಂಬ ಗುರಿಯನ್ನು ನಮ್ಮ ಜೀವಿತದಲ್ಲಿ ನಾವು ಇಟ್ಟುಕೊಂಡು ಓಡುತ್ತಿರುವಾಗ, ಫಸ್ಟ್ ಕಂಡೀಷನ್ ಏನಂದ್ರೆ, ಓಡುವಾಗ ಪ್ರಿಯ ದೇವಜನರೇ, ನಾವು ಹಿಂದಕ್ಕೆ ತಿರುಗಿ ನೋಡಬಾರದು. ಲೋಟನ ಹೆಂಡತಿಯನ್ನು ನಾವು ನೋಡುವಾಗ ದೇವರು ಆಕೆಗೆ ಹೇಳಿದ್ದನು ಏನಂತ ಹೇಳಿದ್ರೆ, ಯಾರು ಆಕೆಗೆ ಮಾತ್ರವಲ್ಲ, ಲೋಟನ ಕುಟುಂಬಕ್ಕೆ ದೇವರು ಹೇಳಿದ್ರು ಹಿಂದಕ್ಕೆ ತಿರುಗಿ ನೋಡಬೇಡ್ರಿ ಅಂತ ಹೇಳಿ. ಆದರೆ ಆಕೆ ಹಿಂದಕ್ಕೆ ತಿರುಗಿ ನೋಡಿದಾಗ ಏನಾದ್ರು ಉಪ್ಪಿನ ಕಂಬವಾದಲು ಎಂಬುದಾಗಿ ನೋಡ್ತೇವೆ. जब हम लूट की पत्नी को देखते हैं, लूट को और उसके परिवार को परमेश्वर ने कहा था कि पीछे मुड़ के नहीं देखो, लेकिन उसने पीछे मुड़ के देखा और वो नमक के खंबा बन के खड़ी हो गई. प्यारे भाई बहनों, जब हम पीछे मुड़ के देखते हैं, मसीह जिंदगी ऐसा जिंदगी है, सबसे पहले हमें सिखाया जाता है कि पीछे मुड़ के नहीं देखना है. क्योंकि यदि कोई मसीह में है तो क्या है? नई सृष्टि है. ಒಬ್ಬ ಕ್ರೈಸ್ತ ಜೀವಿತದಲ್ಲಿ ನಾವು ಬಂದಾಗ, ಕ್ರಿಸ್ತನನ್ನು ನಮ್ಮ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡಾಗ, ಪ್ರಿಯ ದೇವಜನರಿಗೆ ನಮಗೆ ಕಲಿಸಲ್ಪಡುತ್ತದೆ ಏನಂತ ಹೇಳಿದ್ರೆ, ಹಿಂದಕ್ಕೆ ತಿರುಗಿ ನೋಡಬೇಡ್ರಿ ಎಂಬುದಾಗಿ. ಹಿಂದಕ್ಕೆ ತಿರುಗಿ ನೋಡಬೇಡ್ರಿ ಅಂದ್ರೆ ಪ್ರಿಯ ದೇವಜನರೇ, ನಮ್ಮ ಪಾಪದ ಜೀವಿತ, ನಮ್ಮ ಹೊಲಸು ಜೀವಿತ, ನಮ್ಮ ಹಳೆ ನಡತೆಗಳು, ಹಳೆ ಕ್ಯಾರೆಕ್ಟರ್, ಹಳೆ ಸಂಗತಿಗಳಿಗೆ ನಾವು ತಲೆ ಹಾಕಬಾರ್ದು. पीछे मुड़ के देखने का मतलब क्या होता है? हमारे अंदर का पापों का स्वभाव, हमारा पुराना कैरेक्टर, पुरानी आदतें, गंदी आदतें, वो सारे चीजों को हमें पीछे मुड़ के नहीं देखना है. हालेलूया, हालेलूया. ಸೊ ಪ್ರಿಯ ದೇವಜನರೇ, ಲೂಕ 9:62 ನಾವು ನೋಡಿದ್ದೇವೆ. ಏನು ನೋಡಿದ್ದೇವೆ ಎಂಬುದಾಗಿ ನೋಡುವುದಾದರೆ, ನೇಗಿಲ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು. ಓಡುವಾಗ ಯಾವನಾದ್ರೂ ಹಿಂದಕ್ಕೆ ತಿರುಗಿ ನೋಡಿದ್ರೆ ಸೋತೋಗ್ತಾನೆ. ಯಾಕೆ ಗೊತ್ತಾ? ಅಕ್ಕಪಕ್ಕದಲ್ಲಿರೋರು ಮುಂದೋಡೋಗ್ಬಿಡ್ತಾರೆ, ಇವನು ಹಿಂದಾಗಿ ಬಿಡ್ತಾನೆ.
जब दौड़ लगाते हैं तो पीछे मुड़ के नहीं देखना है। क्यों नहीं देखना है? जब तक हम लोग पीछे मुड़ के देखेंगे आजू बाजू वाले हमसे आगे भाग जाएंगे। ಪ್ರಿಯ ದೇವಚಂದ್ರೆ, ಒಂದು ಕ್ರೈಸ್ತ ಜೀವಿತವನ್ನು ನೀನು ಓಡುವಾಗ ಹಿಂದಕ್ಕೆ ತಿರುಗಿ ನೋಡಬೇಡ. ಹಿಂದಕ್ಕೆ ತಿರುಗಿ ನೀನು ನೋಡುವುದಾದರೆ ಸೋತೋಗ್ತೀಯ. ಜನ ಆಡ್ಕೊಳ್ತಾರೆ ಅಂತ ದೇವರನ್ನ ಬಿಡಬೇಡ. ಜನ ಇರೋದೇ ಆಡ್ಕೊಳ್ಳಿಕ್ಕೆ. ನೀನು ಒಳ್ಳೆನಿದ್ರು ಜನ ಆಡ್ಕೋತಾರೆ, ನೀನು ಕೆಟ್ಟವನಿದ್ರು ಜನ ಆಡ್ಕೋತಾರೆ, ನೀವು ಉಪವಾಸ ಇದ್ರು ಜನ ಆಡ್ಕೊಳ್ತಾರೆ, ನೀವು ಹೊಟ್ಟೆ ತುಂಬ ತಿಂದ್ರು ಜನ ಆಡ್ಕೋತಾರೆ, ನೀವು ಬಡವ ಇದ್ರು ಜನ ಆಡ್ಕೋತಾರೆ, ಶ್ರೀಮಂತ ಇದ್ರು ಜನ ಆಡ್ಕೋತಾರೆ. अरे दुनिया ऐसा बोलती है वैसा बोलती है, कभी नहीं सोचो. दुनिया को देख के मसीह जिंदगी से पीछे नहीं मुड़ना. यदि आप भूखे हैं फिर भी दुनिया बोलेगी, पेट भर के खाना खाएंगे फिर भी दुनिया बोलेगी. प्यारे भाई बहनों, आप गरीब रहो, अमीर रहो, कुछ भी रहो, दुनिया आपके बारे में बोलना नहीं छोड़ेगी. इसलिए आप बुद्धिमान बनो, दौड़ना नहीं छोड़ो. हालेलुया, हालेलुया. सो प्रिय ದೇವಚಂದ್ರೆ, ಎಂಥ ಸಂಗತಿಗಳು ಬಂದ್ರು, ಜನ ಏನೇ ಅನ್ಕೊಂಡ್ರು ಕೂಡ ನಾವು ಓಡೋದನ್ನ ಬಿಡೋದು ಬೇಡ. ನಮ್ಮ ಓಟವನ್ನು ನಿಲ್ಲಿಸೋದು ಬೇಡ. ನಾನ್ ಸ್ಟಾಪ್ ಆಗಿ ಓಡೋಣ. ಯಾಕಂತ ಹೇಳಿದ್ರೆ ನಮ್ಮ ಮುಂದಿರುವ ಬಿರುದಿದೆಲ್ಲ ಸಾಧಾರಣವಾದ ಬಿರುದಲ್ಲ, ಒಣಗಿ ಹೋಗುವ ಪದಕವಲ್ಲ, ಅದು ಜೀವ ವೃಕ್ಷದ ಬಲವಾಗಿದೆ. ನಿತ್ಯ ಜೀವಕ್ಕೆ ನನ್ನನ್ನು ಒಯ್ಯುವ ಬಲವಾಗಿದೆ. ಯೇಸುವನ್ನು ನೀನು ಗುರಿ ಮಾಡಿಕೊಂಡು ಆ ನಿತ್ಯ ಜೀವಕ್ಕಾಗಿ ನೀನು ಓಡುವುದಾದರೆ ಇವತ್ತು ಪ್ರಿಯ ದೇವಚಂದ್ರೆ ಕರ್ತನ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿದ್ರೆ, ಆತನು ನಿನಗೆ ನನಗೆ ಆ ಬಿರುದನ್ನು ಕೊಡ್ಲಿಕ್ಕಿದ್ದಾರೆ. ನಿತ್ಯ ಜೀವ ಸಿಗುತ್ತೆ. ಸೊ ಹಾಗಾಗಿ ಹಿಂದಕ್ಕೆ ತಿರುಗಬೇಡ. ಹಿಂದಕ್ಕೆ ತಿರುಗುವವನು, ನಿಜವಾಗ್ಲೂ ಹೇಳ್ತೇನೆ, ಹಿಂದಕ್ಕೆ ತಿರುಗುವವನು ತಿರುಗಿ ದೇವರ ರಾಜ್ಯಕ್ಕೆ ಬರುವುದು ಬಹಳ ಕಷ್ಟ ಆಗುತ್ತದೆ. ಪ್ರಿಯ ದೇವಚಂದ್ರೆ, यदि एक बार कोई बैचलर हो जाता है और फिर से उसको उद्धार के मार्ग पे चलना अनहोना बच जाता है. इसलिए बुद्धिमान बनो, दुनिया के हिसाब से नहीं, प्रभु के मकसद से, प्रभु की मर्जी के मुताबिक चलो. ಬುದ್ಧಿವಂತರಾಗ್ರಿ, ದೇವರ ಚಿತ್ತಾನುಸಾರವಾಗಿ ನಡ್ರಿ. ಸೊ ಫಸ್ಟ್ ಕಂಡೀಷನ್ ಏನಂದ್ರೆ ಹಿಂದಕ್ಕೆ ತಿರುಗಿ ನೋಡಬೇಡ್ರಿ. ಡೋಂಟ್ ಟರ್ನ್ ಬ್ಯಾಕ್. ಸೊ ಎರಡನೇದಾಗಿ ಹೇಗೆ ಓಡಬೇಕು? फर्स्ट ಹಿಂದಕ್ಕೆ ತಿರುಗಿ ನೋಡಬಾರ್ದು, सबसे पहले हमें पीछे मुड़ के नहीं देखना है. दूसरी बात क्या है? दूसरी बात क्या है, हमें क्या करना चाहिए? 1 कोरिंथ 9:24-27, पहला कोरिंथियों 9 अध्याय उसका 24 से 27 वचन ऐसा लिखा है. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ತಿಳಿಯದೋ ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ ಓಡಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಮೊಟ್ಟ ಮೊದಲ ಎರಡನೇದಾಗಿ ಪ್ರಿಯದರ್ಶನ, ಫಸ್ಟ್ ಹಿಂದಕ್ಕೆ ತಿರುಗಬಾರ್ದು ಓಡುವಾಗ. ಎರಡನೇದಾಗಿ ಹೆಂಗ್ ಓಡ್ಬೇಕಂದ್ರೆ, ನನಗೆ ಅವಾರ್ಡ್ ಸಿಕ್ಕೇ ಬಿಡಬೇಕನ್ನೋ ಆಗ ಓಡ್ಬೇಕು. ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ ಓಡ್ರಿ, ಸುಮ್ಮನೆ ಓಡಬೇಡ್ರಿ. ಕ್ರೈಸ್ತ ಜೀವಿತದಲ್ಲಿ ಚಲ್ತಾ ಇಲ್ಲ, ನೆವರ್ 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 ನೆವರ್. ಕ್ರೈಸ್ತ ಜೀವಿತದಲ್ಲಿ ಹೆಂಗ್ ಓಡ್ಬೇಕಂತ ಹೇಳಿದ್ರೆ, ನನ್ನ ಬಿರುದು ನಾನು ಹೊಂದ್ಕೊಳ್ಳೇಬೇಕೆಂಬ ಒಂದು ಛಲದಿಂದ ಓಡಬೇಕು. ಒಂದು ಓಟವನ್ನು ಓಡುವಾಗ ಎಲ್ಲರಿಗಿಂತ ಮುಂದೆ ಯಾವ ಹುಡುಗ ಇರ್ತಾನಲ್ಲ ಅವನಂತೆ ನಾನು ಓಡುವರಾಗಿರಬೇಕು. ಹಿಂದಕ್ಕೆ ತಿರುಗಿ ನೋಡಬಾರದು. ಎರಡನೇದಾಗಿ ಯಾವ ರೀತಿಯಲ್ಲಿ ಓಡಬೇಕಂತ ಹೇಳಿದ್ರೆ ಪ್ರಿಯ ದೇವಜನರೇ, ಆ ಬಿರುದು ನನಗೆ ಸಿಗಬೇಕು ಅನ್ನೋ ಹಾಗೆ ಓಡಬೇಕು. ऐसा दौड़ना चाहिए जैसे कि मानो वो इनाम आपको मिल जाएगा. वैसे चुपचाप, अरे दौड़ में तो, अरे मान लीजिए एक टीम में 20 लोग हैं और दौड़ रहे हैं और 20 लोग भी निशाने की ओर पहुंच जाते हैं, लेकिन इनाम किसको मिलता है? जो सबसे पहले दौड़ता है, जो सबसे पहले निशाने को पहुंचता है, उसको इनाम मिल जाता है. हालेलुया. सो प्रभु यीशु मसीह के आगमन तक जो कोई भी दौड़ता रहेगा उसको इनाम जरूर मिलेगा. हालेलुया. ಪ್ರಿಯ ದೇವಜನರೇ, ಒಂದು 20 ಜನ ಓಟವನ್ನು ಓಡ್ತಾ ಇದ್ದಾರೆ ಅಂತ ತಿಳ್ಕೊರಿ. ಓಟವನ್ನು ಓಡುತ್ತಿರುವಾಗ 20 ಜನರಿಗೂ ಫಸ್ಟ್ ಪ್ರೈಸ್ ಸಿಗುತ್ತಾ? ಸಾಧ್ಯವಿಲ್ಲ. ಆದರೆ ಪ್ರಿಯ ದೇವಜನರೇ, ಒಬ್ಬನಿಗೆ ಮಾತ್ರ ಫಸ್ಟ್ ಪ್ರೈಸ್ ಸಿಗುತ್ತೆ. ಆದರೆ ಪ್ರಿಯ ದೇವಜನರೇ, ನಾವಿಲ್ಲಿ ನೋಡುವಾಗ ಪ್ರತಿಯೊಬ್ಬರು ಗುರಿಯನ್ನು ಮುಟ್ತಾರೆ. ಆದರೆ ಯಾವ ಸಮಯದಲ್ಲಿ ನಾವು ಗುರಿ ಮುಟ್ಟಬೇಕೋ ಆ ಸಮಯದಲ್ಲಿ ಮುಟ್ಟಿದರೆ ಆ ಬಿರುದು ನಮಗೆ ಸಿಗುತ್ತೆ. ಯೇಸು ಕ್ರಿಸ್ತನ ಬರೋಣದವರೆಗೂ ನಾವು ಓಡ್ತಾ ಇರಬೇಕು ಕ್ರಿಸ್ತ ಜೀವಿತವನ್ನ. ಯಾವ ರೀತಿಯಲ್ಲಿ ಓಡಬೇಕಂದ್ರೆ, ಆ ಬಿರುದು ನನಗೆ ಸಿಕ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಓಡಬೇಕು. ಆವಾಗ ದೇವರು ನಮಗೆ ಬಲ ನಂಬಿಗಸ್ತ ಆಳನೀನು ಎಂಬುದಾಗಿ ಹೇಳುವವನಾಗಿದ್ದಾನೆ. ಸೊ ಹಾಗಾದ್ರೆ ಆ ಬಿರುದು ನಮಗೆ ಸಿಗಬೇಕಂತ ಹೇಳಿದ್ರೆ ಯಾವ ರೀತಿಯಾದ ಟ್ರೈನಿಂಗ್ ನಮಗೆ ಬೇಕು? यदि वो इनाम आपको चाहिए तो कुछ ट्रेनिंग के होना बहुत जरूरी है. जो भी रंगस्थान में दौड़ता है, जो भी लड़का हो या लड़की जब दौड़ता है,
तो अचानक एक ही दिन में आके वो दौड़ना शुरू नहीं कर देता है, वो काफी दिन से कोशिश करता रहता है, बार बार कोशिश करता रहता है. ಒಂದು ರಂಗಸ್ಥಾನದಲ್ಲಿ ಯಾವುದಾದ್ರೂ ಒಬ್ಬ ಹುಡುಗ ಅಥವಾ ಹುಡುಗಿ ಓಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವತ್ತಿನ ದಿನಾನೇ ಬಂದು ಓಡೋದಿಲ್ಲ. ಅವರು ಬಹಳ ದಿನಗಳಿಂದ ಅನೇಕ ಪ್ರಯತ್ನಗಳನ್ನು ಮಾಡಿರ್ತಾರೆ. ಶತ ಪ್ರಯತ್ನಗಳು ಮಾಡಿದ ಮೇಲೆ ಈ ರೀತಿಯಲ್ಲಿ ಬಂದ್ಬಿಟ್ಟು ಓಟದಲ್ಲಿ ಭಾಗಿಯಾಗ್ತಾರೆ. ಸೊ ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ನನಗೆ ಬಿರುದು ಬೇಕೇ ಬೇಕು ಅಂತ ಹೇಳಿ ನಾನು ಓಡಬೇಕಂತ ಹೇಳಿದ್ರೆ ಫಸ್ಟ್ ನಾನು ಏನು ಮಾಡಬೇಕು? 9ನೇ ಅಧ್ಯಾಯ 25ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟದೆ. ಏನಂತ ಹೇಳಿದ್ರೆ, ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಆಮೇನ್. ಮೊಟ್ಟ ಮೊದಲನೇದಾಗಿ ಗೋಯಿಂಗ್ ಟು ಸ್ಟ್ರಿಕ್ಟ್ ಟ್ರೈನಿಂಗ್. ಆಮೇನ್. ಹಲ್ಲೆಲೂಯ. ನಮಗೋಸ್ಕರ ಮುಂದೆ ಇಟ್ಟಿರುವ ಬಿರುದನ್ನು ದೇವರು ನಮಗೋಸ್ಕರ ನಿತ್ಯ ಜೀವವನ್ನು ಪಡೆದುಕೊಳ್ಬೇಕಂತ ಹೇಳಿದ್ರೆ, ಆ ಬಿರುದನ್ನು ಪಡೆದುಕೊಳ್ಳಲೇಬೇಕಂತ ಹೇಳಿದ್ರೆ ನಮಗೆ ಸ್ಟ್ರಿಕ್ಟ್ ಟ್ರೈನಿಂಗ್ ಬೇಕು. ಆಮೇನ್. यदि हम ये चाहते हैं कि वो इनाम मुझे मिल जाए तो सबसे पहले हमें एक अच्छा प्रशिक्षण चाहिए, अच्छा ट्रेनिंग चाहिए. क्या है वो हमारा ट्रेनिंग? हालेलुया. क्या है हमारा ट्रेनिंग? क्या करना चाहिए? एक दौड़ने वाला क्या करता है? हर सुबह जल्दी उठता है, 4 बजे उठता है, 10 किलोमीटर 15 किलोमीटर 20 किलोमीटर दौड़ता है. अरे कोई सो रहा है, कोई जग रहा है, कोई क्या कर रहा है, कोई नहीं कर रहा है, लेकिन उसका परवाह उसको नहीं होता है, लेकिन वो 4 बजे उठ के दौड़ता रहता है. ಹಲ್ಲೆಲೂಯ. ಪ್ರಿಯ ದೇವಜನರೇ, ಓಟದಲ್ಲಿ ಓಡುವ ಹುಡುಗರನ್ನು ನಾವು ನೋಡುವಾಗ ಬೆಳಿಗ್ಗೆ 4 ಗಂಟೆಗೆ ಎದ್ದು ಓಡ್ತಾ ಇರ್ತಾರೆ. ಕೆಲವರು ಮಕ್ಕೊಂಡಿರ್ತಾರೆ, ಕೆಲವರು ಓಡಾಡ್ತಿರ್ತಾರೆ. ಆದ್ರೆ ಅದ್ರ ಬಗ್ಗೆ ಅವನಿಗೆ ಟೆನ್ಷನ್ ಇರೋದಿಲ್ಲ. ಅವನಿಗೆ ಏನಂತ ಹೇಳಿದ್ರೆ, ನಾನು ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕು. ಮೊಣಕಾಲ ಯುದ್ಧ ಮಾಡಬೇಕು. ಪ್ರಿಯ ದೇವಜನರೇ, ಈ ಲೋಕದಲ್ಲಿ ದೇವರು ನನಗೆ ಇಟ್ಟಿರ್ತಕ್ಕಂಥ ನಿತ್ಯ ಜೀವದ ಆ ಬಿರುದನ್ನು ಪಡೆದುಕೊಳ್ಬೇಕಂದ್ರೆ ನಮ್ಮಲ್ಲಿ ಮೊಣಕಾಲು ಯುದ್ಧ ಬೇಕಾ? यदि आप चाहते हैं कि उस इनाम को पाले तो प्यारे भाई बहनों, हमारे अंदर घुटनों के ऊपर युद्ध होना चाहिए. जो विश्वासी घुटनों के ऊपर युद्ध करता है, यानी घुटना ठिका कर परमेश्वर के सामने सुबह शाम अपने आप को परमेश्वर के हवाले करता है, वो बलवान बन जाता है और इनाम पाने के लायक हो जाता है. और वो दौड़ बहुत अच्छे से दौड़ सकता है. ಯಾವ ಮನುಷ್ಯನು ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಿ ಕರ್ತನನ್ನು ಬಯಸಿ ಆತನ ಚಿತ್ತವನುಸಾರವಾಗಿ ನಡೆಯುವನಾಗುತ್ತಾನೋ, ಬೆಳಿಗ್ಗೆ ಸಾಯಂಕಾಲ ಮೊಣಕಾಲಿನ ಯುದ್ಧವನ್ನು ಮಾಡ್ತಾನೋ, ಆ ಮನುಷ್ಯನು ಆ ಬಿರುದನ್ನು ಹೊಂದುವುದಕ್ಕೆ ಯೋಗ್ಯನಾಗ್ತಾನೆ. ಸೊ ಹಾಗಾಗಿ ಇವತ್ತು ನನಗೆ ಬೇಕಾಗಿರುವ ಟ್ರೈನಿಂಗ್ ಏನು ಗೊತ್ತಾ? ಮೊಣಕಾಲಿನ ಯುದ್ಧ. ಮೊಣಕಾಲಿನ ಯುದ್ಧ ಜೀವ ವಾಕ್ಯ ನಿನ್ನಲ್ಲಿ ಇರುವುದಾದರೆ बूस्टिंग बरता है. कैसे बूस्ट होगा हमारा एनर्जी? जब हम घुटने टेकेंगे, परमेश्वर के सामने गिड़गिड़ाएंगे, उसको प्रार्थना करेंगे, उसकी आराधना करेंगे, उसकी महिमा करेंगे, तो हमारे अंदर पावर बूस्ट हो जाएगा. हमारा जो सामर्थ्य उससे बढ़कर उसका सामर्थ्य सबसे बड़ा हो जाएगा. हालेलुया. उसके नाम की स्तुति हो. तो सबसे पहले जब आप इनाम पाने के लिए दौड़ रहे हैं तो एक अच्छा प्रशिक्षण चाहिए, अच्छा ट्रेनिंग चाहिए. क्या है वो ट्रेनिंग? घुटनों के ऊपर अच्छा युद्ध करना सीख लेना चाहिए. ಒಂದು ನಿಜವಾದ ಬಿರುದನ್ನು, ನಿತ್ಯ ಜೀವದ ಬಿರುದನ್ನು ಹೊಂದಿಕೊಳ್ಬೇಕಂತ ಹೇಳಿದ್ರೆ ಮೊಣಕಾಲುಗಳ ಮೇಲೆ ಯುದ್ಧ ಮಾಡುವ ಶಕ್ತಿ ನಿಮ್ಮಲ್ಲಿರಬೇಕು. ಆ ಪ್ರಶಿಕ್ಷಣವನ್ನ ಕಲಿತುಕೊಳ್ಳರೆ. ಸೊ ಆ ಬಿರುದನ್ನು ಹೊಂದ್ಕೊಳ್ಳೇಬೇಕಂತ ಹೇಳಿದೆ. ಎರಡನೇದಾಗಿ ನಾವು ನೋಡೋದಾದ್ರೆ ಅದರಲ್ಲಿ ಒಂದು ಮೊಣಕಾಲಿನ ಯುದ್ಧ. ಎರಡನೇದಾಗಿ ಏನಂತ ಹೇಳಿದ್ರೆ 9:26 ನಾವು ನೋಡುತ್ತೇವೆ, ಹೀಗೆ ಬರೆಯಲ್ಪಟ್ಟಿದೆ, ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಹಲ್ಲೆಲೂಯ. ಪ್ರಿಯ ದೇವಜನರೇ, ಇಲ್ಲಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ, ರನ್ ವಿತ್ ಎನ್ ಏಮ್. कैसे दौड़ना चाहिए? पहला कोरिन्थियों 2:26 में ऐसा लिखा है, एक निशाने को आगे रखते हुए, ಒಂದು ಗುರಿಯನ್ನು ಇಟ್ಟುಕೊಂಡು ನಾವು ಓಡ್ತಾ ಇರಬೇಕು. ಏನದು ಗುರಿ? ನಿತ್ಯ ಜೀವ. ಮೊದಲು ಮೊಣಕಾಲಿನ ಯುದ್ಧ ಇರಲಿ. ಎರಡನೇದಾಗಿ ನಿನ್ನಲ್ಲಿ ಒಂದು ಗುರಿ ಇರಲಿ. ಏನು ಗುರಿ ಇರಬೇಕು? ದೇವರು ನನಗೆ ನಿತ್ಯ ಜೀವನ ಕೊಡ್ತಾನೆ. ಅಷ್ಟೇ ಅಲ್ಲ, ಈ ಲೋಕದಲ್ಲಿ ನನಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾನೆ. ಕೆಲಸ ಇಲ್ಲವಾ? ಕೆಲಸ ಕೊಡ್ತಾನೆ. ಒಳ್ಳೆ ಹುಡುಗ ಸಿಗ್ತಾ ಇಲ್ವಾ? ಕೊಡ್ತಾನೆ. ಒಳ್ಳೆ ಹುಡುಗಿ ಸಿಗ್ತಾ ಇಲ್ವಾ? ಕೊಡ್ತಾನೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ದೇವರು ಸಹಾಯ ಮಾಡ್ತಾನೆ.
ಏನು ಕೊರತಿದ್ರು ದೇವರು ಸಹಾಯ ಮಾಡ್ತಾನೆ, ಆದರೆ ಮೊಣಕಾಲಿನ ಯುದ್ಧ ಬಿಡಬೇಡ. क्या आपको काम नहीं है? परमेश्वर काम देगा. अच्छी पत्नी चाहिए, वो भी देगा. अच्छा पति चाहिए, परमेश्वर दे देगा. लेकिन आपको क्या करना चाहिए? घुटनों के ऊपर युद्ध करना चाहिए. जब हम घुटनों के ऊपर आते हैं, हमारा सामर्थ बढ़ जाएगा, बूस्ट हो जाएंगे और सारी चीजें अपनी बन जाएगी. तो इसलिए निशाने की ओर दौड़े चला जाना चाहिए, चाहे कुछ भी परेशानी क्यों ना हो. निशाने की ओर दौड़ने के लिए हमें घुटने के ऊपर आना है. और दूसरी बात, निशाना कभी नहीं चुकना है. हमें जिस निशाने की ओर हम लोग दौड़ते चले जाते हैं, दौड़ता ही रहना है, दौड़ता ही रहना है, दौड़ता ही रहना है. और तीसरी बात जब हम यहाँ देखते 9:27 में ऐसा लिखा है, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸುತ್ತೇನೆ. ನಮ್ಮ ಶರೀರವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಮೂರನೇದಾಗೇನು? ನಮ್ಮ ಶರೀರವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. तीसरी बात क्या है? हमारे शरीर को हमें कंट्रोल में रखना है. सबसे पहली बात घुटनों पे आना है. दूसरी बात निशाने को नहीं छोड़ना है. तीसरी बात हमारे शरीर को कंट्रोल में रखना है. ಪ್ರೀತಿಯ ಜನರೇ, ಮೊಟ್ಟ ಮೊದಲನೇದಾಗಿ ಆ ಬಿರುದನ್ನು ಪಡೆದುಕೊಳ್ಬೇಕಂದ್ರೆ ಮೊಣಕಾಲಿನ ಯುದ್ಧ ನಿಲ್ಲಿಸಬಾರದು. ಎರಡನೇದಾಗಿ ಗುರಿಯನ್ನ ತಪ್ಪಬಾರದು. ಮೂರನೇದಾಗಿ ಪ್ರೀತಿಯ ಜನರೇ, 27ನೇ ವಾಕ್ಯದಲ್ಲಿ ನಾವು ನೋಡಿರೋ ಪ್ರಕಾರ ನಮ್ಮ ಶರೀರವನ್ನು ನಾವೇನು ಮಾಡಬೇಕಂತ ಹೇಳಿದ್ರೆ ಜಜ್ಜಿ ಸ್ವಾಧೀನಪಡಿಸ್ಕೊಳ್ಬೇಕಂದ್ರೆ, ಪೌಲನು ತನ್ನ ಶರೀರಕ್ಕೆ ತಾನು ಹೊಡೆದುಕೊಳ್ತಿದ್ದಂತೆ ಟಕ 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 ಎಂಬುದಾಗಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡಬೇಕು. ನಮ್ಮ ಶರೀರವನ್ನು ಕಂಟ್ರೋಲ್ ಮಾಡೋದಾದ್ರೆ ನಮ್ಮ ಗುರಿ ತಲುಪೋದಿಲ್ಲ. ಶರೀರ ಹೇಳುತ್ತೆ ಮಲ್ಕೊಂಡ್ಬಿಡು, ಶರೀರ ಹೇಳುತ್ತೆ ಮಲ್ಕೊಂಡ್ಬಿಡು. शरीर बोलेगा अरे थोड़ी देर सो जाओ, लेकिन हमें चौकन्ना रहना है. शरीर बोलेगा अरे प्रार्थना नहीं करो, थोड़ी देर और सो जाओ, बाद में उठ के प्रार्थना करो. लेकिन हमें शरीर को कंट्रोल में लाना है, उसको स्वाधीन में लाना है. उसको कहना है अभी प्रार्थना करना है, चल उठ. ಆಮೆನ್, ಹಾಲೆಲೂಯಾ. ಸೊ ಪ್ರಿಯ ದೇವಜನರೇ, ಈ ರೀತಿಯಲ್ಲಿ ಮಾಡುವುದಾದರೆ ಖಂಡಿತವಾಗಿ ಆ ಬಿರುದು ನನಗೆ ನಿನಗೆ ಸಿಗುತ್ತದೆ. यदि हम लोगों ने ऐसा किया तो जरूरी वो इनाम हमें मिल सकता है. ಸೊ ಫಸ್ಟ್ ಆಫ್ ಆಲ್ ನಾವು ನೋಡಿದ್ವಿ, ಮೊಟ್ಟ ಮೊದಲನೇದಾಗಿ ನಾವು ಗುರಿ ಕಡೆಗೆ ಓಡುತ್ತಿರುವಾಗ, ಆ ನಿತ್ಯ ಜೀವದ ಗುರಿ ಕಡೆಗೆ ಓಡುತ್ತಿರುವಾಗ ಹಿಂದಕ್ಕೆ ತಿರುಗಿ ನೋಡಬಾರದು. सबसे पहले हमने देखा जब हम निशाने की ओर दौड़े चले जाते हैं तो हमें पीछे मुड़ के नहीं देखना है. दूसरी बात हमने ये देखा कि ऐसा दौड़ो कि आप इनाम को अपना लो. ಹೆಂಗೆ ಓಡಬೇಕಂತ ಎರಡನೇದಾಗಿ ಆ ಬಿರುದನ್ನು ಪಡೆದುಕೊಳ್ಳಲೇಬೇಕೆಂಬುದಾಗಿ ಓಡಬೇಕಂತೇಳಿ. ಬಿರುದನ್ನು ಪಡೆದುಕೊಳ್ಬೇಕಂದ್ರೆ 3 ರೀತಿಯಾದ ಸಂಗತಿಗಳನ್ನು ನಾವು ನೋಡಿದ್ವಿ. ಏನಂತ ಹೇಳಿದ್ರೆ ಗೋಯಿಂಗ್ ಟು ಸ್ಟ್ರಿಕ್ಟ್ ಟ್ರೈನಿಂಗ್ ಅಂದ್ರೆ ಮೊಣಕಾಲಿನ ಯುದ್ಧ ಮರಿಬೇಡ್ರಿ. ಎರಡನೇದಾಗಿ ನೋಡಿದ್ವಿ ರನ್ ವಿತ್ ಆನ್ ಏಮ್, ಒಂದು ಗುರಿನ ಇಟ್ಕೊಂಡು ಓಡ್ರಿ. ಮೂರನೇದಾಗಿ ಅದರಲ್ಲಿ ನಾವು ನೋಡಿದ್ವಿ ಏನಂತ ಹೇಳಿದ್ರೆ ನಿಮ್ಮ ಶರೀರವನ್ನು ನಿಯಂತ್ರಣದಲ್ಲಿ ಇಟ್ಕೋರಿ ಎಂಬುದಾಗಿ. ಸೊ ಇವಾಗ ಪ್ರಿಯ ದೇವಜನರೇ, ಒಂದನೇದಾಗಿ ಹಿಂದಕ್ಕೆ ತಿರುಗಿ ನೋಡಬೇಡ್ರಿ, ಎರಡನೇದಾಗಿ ಆ ಬಿರುದನ್ನು ಹೊಂದ್ಕೊಳ್ಳಿಕ್ಕೆ ಓಡ್ರಿ ಎಂಬುದಾಗಿ. ಸೊ ಮೂರನೇದಾಗಿ ನಾವು ನೋಡುವಾಗ 2 ಕೊರಿಂಥ 5ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟದೆ. दूसरी कोरिन्थियों 5 अध्याय उसका 9 वचन में ये लिखा है, ಆದುದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ ಅದನ್ನು ಬಿಟ್ಟರೂ ಸರಿಯೇ ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿ ಆಗಿದೆ. हालेलुया. चाहे ये शरीर में रहे या न रहे, लेकिन हमें कैसे जिंदगी जीना है? हमारी जिंदगी से प्रभु यीशु मसीह को प्रसन्न होना है. हालेलुया, ಆಮೆನ್. ನಾವು ಎಂಥ ಜೀವನವನ್ನು ಜೀವಿಸಬೇಕಂತ ಹೇಳಿದ್ರೆ ಆತನಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸಬೇಕು. ಆತನಿಗೆ ಮೆಚ್ಚುಗೆಯಾದ ಜೀವಿತ ಅಂದ್ರೆ ಹೆಂಗೆ ಎಂಬುದಾಗಿ ನೋಡುವಾಗ, ಓಟದಲ್ಲಿ ಓಡುವಾಗ ಆ ಟ್ರ್ಯಾಕಲ್ಲೇ ಓಡಬೇಕಾಗುತ್ತೆ. ಆ ಟ್ರ್ಯಾಕ್ ಬಿಟ್ಟು ಓಡಲಿಕ್ಕೆ ಸಾಧ್ಯವಿಲ್ಲ. ಟ್ರ್ಯಾಕ್ ಬಿಟ್ಟರೆ ಕಷ್ಟ. क्रिश्चियनिटी इज अ ट्रैक. वी शुड नॉट क्रॉस द ट्रैक. ये क्रिश्चियनिटी जो है एक ट्रैक होता है, दौड़ का ट्रैक है. ट्रैक को हमें पार करके नहीं जाना चाहिए, हमें ट्रैक में ही दौड़ना चाहिए. जो ट्रैक से बाहर जाता है वो ಔಟ್ हो जाता है. ಪ್ರಿಯ ದೇವಜನರೇ, ಟ್ರ್ಯಾಕ್ ಇಂದ ಹೊರಗೆ ನಾವು ಓಡುವುದಾದರೆ ನಾವು ಆ ಬಿರುದಕ್ಕೆ ಯೋಗ್ಯರಾಗಿರುವುದಿಲ್ಲ. ಸೊ ಹಾಗಾಗಿ ನಮ್ಮನ್ನು ನಾವು ಕರ್ತನ ಕರೆಗಳಲ್ಲಿ ಒಪ್ಪಿಸಿಕೊಟ್ಟು ಟ್ರ್ಯಾಕಲ್ಲಿ ಓಡೋಣ. ಅನೇಕರಿಗೆ ಟ್ರ್ಯಾಕಲ್ಲಿ ಓಡೋದು ಸಾಧ್ಯವಿಲ್ಲ. ಅವರು ಗೂಳಿ ಇದ್ದಂಗೆ. ಹೆಂಗ್ರಿ? ಗೂಳಿಗಳು ಟ್ರ್ಯಾಕೇ ಇಲ್ಲ ಲೈಫಲ್ಲಿ. ಅವ್ರಿಗೆ ಮನಸ್ಸಿಗೆ ಬಂದಂಗೆ ಇರೋದು, ಮನಸ್ಸಿಗೆ ಬಂದಂಗೆ ಮಾಡೋದು. ನೆವರ್ ಡೂ ದಟ್. ಗೂಳಿ ಆಗಬೇಡ್ರಿ, ಟ್ರ್ಯಾಕಲ್ಲಿರ್ರಿ. ನೀವು ಟ್ರ್ಯಾಕಲ್ಲಿರೋದಾದರೆ ನಿಮಗೆ ದೇವರ ಆತ್ಮನು ಸಹಾಯ ಮಾಡ್ತಾನೆ. ನೀವು ಔಟ್ ಆಫ್ ಟ್ರ್ಯಾಕ್ ಹೋದರೆ ನಿಮ್ಮ ಟ್ರೈನ್ ಡಿರೇಲ್ ಆಗುತ್ತೆ,
ರಾಂಗ್ ಡೈರೆಕ್ಷನ್ಗೆ ಹೋಗ್ತೀರಾ. ಸೊ ಹಾಗಾಗಿ ಪ್ರಿಯ ದೇವಜನರೇ, ನಾವು ದೇವರಿಗೆ ಮೆಚ್ಚುಗೆಯಾಗಿರುವ ಕೆಲಸವನ್ನು ಮಾತ್ರ ಮಾಡೋಣ. ದೇವರು ಖಂಡಿತವಾಗಿ ಸಹಾಯ ಮಾಡ್ತಾನೆ. ಸೊ ಹಾಗಾಗಿ ಪ್ರಿಯ ದೇವಜನರೇ, ಮೊಟ್ಟಮೊದಲದಾಗಿ ಬಿರುದನ್ನು ಪಡೆದುಕೊಳ್ಳಬೇಕೆಂಬುದಾಗಿ ನೀನು ಓಡುವುದಾದರೆ ಫಸ್ಟ್ ಹಿಂದಕ್ಕೆ ತಿರುಗಿ ನೋಡಬೇಡ. ಎರಡನೇದಾಗಿ ಹೆಂಗ್ ಓಡು, ಆ ಬಿರುದನ್ನು ಪಡೆದುಕೊಳ್ಳಬೇಕಂತಾನೆ ಓಡು. ಮೂರನೇದಾಗಿ ದೇವರಿಗೆ ಮೆಚ್ಚುಗೆಯಾಗಿ ನೀನಿರಬೇಕು. ದೇವರಿಗೆ ಮೆಚ್ಚುಗೆ, ನೀನು ಈ ಶರೀರದಲ್ಲಿ ಇದ್ರೂ ಸರಿ ಇರದೇ ಇದ್ರೂ ಸರಿ, ದೇವರಿಗೆ ಮೆಚ್ಚುಗೆ ಆಗಿರೋದನ್ನು ಮಾತ್ರ ಮಾಡು. ನೀನು ಮೋಸಕ್ಕೆ ಹೋಗಬೇಡ ಎಂಬುದಾಗಿ ಕರ್ತನು ಹೇಳುತ್ತಾನೆ. ಹಾಗಾದರೆ ಕಡೆಯದಾಗಿ ಪ್ರಿಯ ದೇವಜನರೇ, ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡೋದು ಏನಂತ ಹೇಳಿದ್ರೆ, ಇಬ್ರಿಯರಿಗೆ 12:1-3 ಹೀಗೆ ಬರೆಯಲ್ಪಟ್ಟಿದೆ. ಸೊ आखिरी में मैं बताना चाहूँगा, इब्रानियों 12 अध्याय 1-3 में ऐसा लिखा है. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲಿರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಲ್ಲೆಲೂಯಾ, ಆಮೇಲೆ ಓಟದಲ್ಲಿ ಓಡುವವನ ಮೈ ಮೇಲೆ ಭಾರ ಇರಬಾರ್ದು. ಏನ್ರಿ? ಓಟದಲ್ಲಿ ಓಡುವವನ ಮೈ ಮೇಲೆ ಭಾರ ಇರಬಾರ್ದು. जो दौड़ता है उसके शरीर के ऊपर क्या नहीं होना चाहिए? बोझ नहीं होना चाहिए. कभी ये नहीं सोचना कि बोझ रख के आप दौड़ सकते हैं. ये कभी संभव नहीं हो सकता है. ಮೈ ಮೇಲೆ ಭಾರ ಇಟ್ಕೊಂಡು ಓಡೋನು ಹುಚ್ಚ ಅವ. ಹೌ ಲಾಂಗ್ ವಿಲ್ ಯು ರನ್? ಎಷ್ಟು ಉದ್ದ ಓಡ್ತೀರಾ ನೀವು? ಹಾಗಾಗಿ ಇವತ್ತು ನಿಮ್ಮ ಭಾರ ದೇವರ ಮೇಲೆ ಹಾಕರಿ. ನಿಮ್ಮ ಮೈ ಮೇಲೆ ಭಾರ ಇಟ್ಕೊಂಡು ನೀವು ಓಡಕ್ ಆಗೋದಿಲ್ಲ. आपके शरीर के ऊपर, आपके बदन के ऊपर वजन रख के आप नहीं दौड़ सकते. वो पूरा वजन प्रभु पर डालो. डू इट फास्ट. ನಿಮ್ಮ ಭಾರವನ್ನು ದೇವರ ಮೇಲೆ ಹಾಕ್ರಿ. ಫ್ರೀ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಸ್ವತಂತ್ರಗೊಳಿಸ್ಕೊಳ್ರಿ. ಯಾವ ಭಾರ ನಿಮ್ಮ ಮೇಲೆ ಇರಬಾರ್ದು. ಖಂಡಿತವಾಗಿ ಪ್ರಿಯ ದೇವಜನರೇ, ಇಬ್ರಿಯರಿಗೆ 12:1 ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಮ್ಮ ಓಟವನ್ನು ಸ್ಥಿರಚಿತ್ತದಿಂದ, ಒಂದೇ ಮನಸ್ಸಿಂದ, ಲೆಫ್ಟ್ ರೈಟ್ ಇಲ್ಲ, स्ट्राइट. आमीन. जो दौड़ हमारे लिए रखा है उसकी ओर हमें दौड़ा चला जाना है. विश्वास को पैदा करने वाला और पूरा करने वाला उस कौन है? यीशु मसीह पर भरोसा रख के हमें दौड़ा चला जाना चाहिए. और हमने देखा दूसरा वचन में, इब्रानियों 12 का दूसरा वचन में ऐसा लिखा है कि ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಆಮೇಲೆ यीशु मसीह के सामने जब वो क्रूस पर था तो कौन था? आप और मैं थे. हमारे खुशी के लिए वो उसने ताड़ना को सह लिया और आज पिता के दाहिने ओर बैठा है. ನನಗಾಗಿ ನಿನಗಾಗಿ ಎಲ್ಲ ನೋವನ್ನು ಸಹಿಸಿಕೊಂಡು ಇವತ್ತು ತಂದೆಯ ಬಲಗಡೆಯಲ್ಲಿ ಕೂತ್ಕೊಂಡಿದ್ದಾನೆ. ಆ ಕರ್ತನು ಏನು ಹೇಳ್ತಾನೆ? ನಿನ್ನ ಭಾರವನ್ನು ನನ್ನ ಮೇಲೆ ಹಾಕು ಎಂಬುದಾಗಿ. ಸೊ ದಯವಿಟ್ಟು ನಿಮ್ಮ ಭಾರವನ್ನು ಇವತ್ತು ಕರ್ತನ ಮೇಲೆ ಹಾಕ್ರಿ. ಸೊ ಇಲ್ಲಿ ನಾವು ನೋಡುವಾಗ 3ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟದೆ. ಏನಂತ ಹೇಳಿದ್ರೆ, ಪ್ರಿಯ ದೇವಜನರೇ, ಹೀಗೆ ಹೇಳುತ್ತೆ, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನ ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನ. ಇವತ್ತು ಮನಗುಂದುದವರಾಗಿರಬೇಡ್ರಿ, ಬೇಸರಗೊಳ್ಳಬೇಡ್ರಿ. ಪ್ರಿಯ ದೇವಜನರೇ, ಒಂದು ಕ್ರೈಸ್ತ ಜೀವಿತದಲ್ಲಿ ನೀವಿರುವಾಗ ಹಿಂದಕ್ಕೆ ತಿರುಗಿ ದಯವಿಟ್ಟು ನೋಡಬೇಡ್ರಿ. ಹಿಂದಕ್ಕೆ ತಿರುಗುವುದಾದರೆ ನರಕವೇ ಗತಿ. ನೀವು ನಿತ್ಯ ಜೀವಕ್ಕೆ ಬಾಧ್ಯರಾಗಿರಬೇಕೆಂಬುದು ಕರ್ತನ ಆಸೆ, ನನ್ನ ಆಸೆ, ನಮ್ಮೆಲ್ಲರ ಆಸೆ. ಸೊ ಎರಡನೇದಾಗಿ ಓಡ್ತಾ ಇದ್ದೀರಾ ಪ್ರಿಯ ದೇವಜನರೇ, ಆ ಬಿರುದನ್ನು ಪಡೆದುಕೊಳ್ಳಬೇಕಂತ ಓಡ್ರಿ. ಎಲ್ಲರೂ ಸುಮ್ಮನೆ ಓಡ್ತಾ ಇದ್ದೀರಂತ ನೀವು ಓಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ಓಡ್ತಾ ಇದ್ದೀರಿ ಅಂದರೆ ಅದನ್ನು ಪಡ್ಕೋಬೇಕಂತಾನೆ ಓಡ್ರಿ. ಮೂರನೇದಾಗಿ ಪ್ರಿಯ ದೇವಜನರೇ, ನಾವು ನೋಡಿದ್ವಿ ಏನಂತ ಹೇಳಿದ್ರೆ, ಆತನನ್ನು ಮೆಚ್ಚಿಸುತ್ತಾ, ಆತನಿಗೆ ಮೆಚ್ಚುಗೆಯಾಗಿ ಒಂದೇ ಟ್ರ್ಯಾಕಲ್ಲಿ ಆತನಿಗೆ ಚಿತ್ತಾನುಸಾರವಾಗಿ ಓಡ್ರಿ. ಕಡೆಯದಾಗಿ ನಾನು ಹೇಳ್ತಾ ಇದ್ದೇನೆ ಪ್ರಿಯ ದೇವಜನರೇ, ಓಡುವಾಗ ಕಡೆಯ ಕಂಡೀಷನ್ ನೆನಪಿರಲಿ. ಏನಂತ ಹೇಳಿದ್ರೆ, ಓಡುವಾಗ ಪ್ರಿಯ ದೇವಜನರೇ, ನಿಮ್ಮ ಮೈ ಮೇಲೆ ಭಾರ ಇಟ್ಕೊಂಡು ಓಡಬೇಡ್ರಿ. ಪಾಪ ಇಟ್ಕೊಂಡು, ಶಾಪ ಇಟ್ಕೊಂಡು ಓಡಬೇಡ್ರಿ. ಅದೆಲ್ಲವನ್ನ ಕರ್ತನ ಮೇಲೆ ಹಾಕ್ರಿ. ಖಂಡಿತವಾಗಿ ನಿಮಗೆ ಒಂದು ಜಯದ ಜೀವಿತ ಕರ್ತನ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯ. ನಮ್ಮ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಿಯ ದೇವಜನರೇ, ಈ ದಿನ ಕರ್ತನ ನಾಮಕ್ಕೆ ಕೋಟಿ ಸ್ತೋತ್ರಗಳು ಉಂಟಾಗಲಿ. ಆತನು ನಿತ್ಯವೂ ನನ್ನನ್ನು ನಡೆಸೋ ದೇವರಾಗಿದ್ದಾನೆ. ಹಾಗಾಗಿ ಪ್ರಿಯ ದೇವಜನರೇ, ಮತ್ತೊಂದು ಸಾರಿ ನಾನು ಓದುವುದಾದರೆ
ಫಿಲಿಪ್ಪಿ 3:13-14 ನಾನು 14ನೇ ವಚನವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಅಭಿವೃದ್ಧಿಯನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಸೊ ಪ್ರಿಯ ದೇವಜನರೇ, ನಿಮ್ಮ ಮುಂದೆ ಇಟ್ಟಿರುವ ಅಭಿವೃದ್ಧಿಯನ್ನು ಗುರಿ ಮಾಡಿಕೊಂಡು ಓಡೋದನ್ನ ಮರಿಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗುರಿಯಲ್ಲಿ ಹೇಗೆ ಓಡೋಣ ಅಂತ ಹೇಳಿದ್ರೆ ಅದನ್ನು ಪಡೆದುಕೊಳ್ಬೇಕೆಂಬುದಾಗಿ ಓಡೋದಾದ್ರೆ ನಿತ್ಯ ಜೀವ ನಿಮ್ಮದು, ನೌಕರಿ ನಿಮ್ಮದು, ನಿಮಗೆ ಬೇಕಾಗಿರುವ ಹುಡುಗಿ, ಗಂಡ, ಮಕ್ಕಳು ಎಲ್ಲವನ್ನು ದೇವರು ಕೊಡ್ತಾನೆ. हमारे सारी जरूरतों को जरूर पूरा करेगा जब हम निशाने के ओर दौड़े चले जाएंगे. पहले उसके राज और धन की खोज करो, सारी चीजें मिल जाएगी. ದೇವ್ರ ರಾಜಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಬಾಕಿ ಎಲ್ಲ ದೇವ್ರು ಕೊಡ್ತಾನೆ. ಗುರಿ ಮುಟ್ಟೋದನ್ನ ಬಿಡಬೇಡ್ರಿ, ಗುರಿಯ ಕಡೆಗೆ ಓಡ್ತಾ ಇರಿ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಬನ್ನಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಈ ಸುಂದರ ದಿನಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಯೇಸುವೆ, ನಾವುಗಳು ಸ್ವಾಮಿ ದೇವರೇ ಎದೆ ಬೊಗ್ಗಿದವರಾಗಿ ನೀನು ನಮ್ಮ ಮುಂದಿಟ್ಟಿರುವ ಅಭಿವೃದ್ಧಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಆ ಒಂದು ಗುರಿಯನ್ನಿಟ್ಟುಕೊಂಡು ಓಡಲು ಬೇಕಾದ ಶಕ್ತಿ ಕೊಡಪ್ಪ. ಇದನ್ನು ವೀಕ್ಷಿಸುತ್ತಿರುವ ನಿನ್ನ ಮಕ್ಕಳು ಸ್ವಾಮಿ ದೇವರೇ, ಯಾರು ಕೂಡ ಹಿಂದಕ್ಕೆ ತಿರುಗಿ ನೋಡದೆ, ನೇಗಿಲ ಮೇಲೆ ಇಟ್ಟಂತ ಕೈಯನ್ನ ನೇಗಿಲ ಮೇಲೆ ಕೈ ಇಟ್ಟು ಹಿಂದಕ್ಕೆ ತಿರುಗಿ ನೋಡದೆ ಆ ಮುಂದೆ ಸಾಗುತ್ತಿರಲಿ ಕರ್ತನೆ. हल पर हाथ रखकर पीछे नहीं मुड़ के देखना है. ये जो भी इसको देख रहे हैं प्रभु, सब आगे आगे बढ़ते जाए. और दूसरी बात पिता, हम लोग प्रार्थना करते हैं कि प्रभु इन लोगों को ऐसा हिम्मत दे कि ये लोग सारे इनाम पाने के लिए दौड़े, ಅಭಿವೃದ್ಧಿಯನ್ನು ಪಡೆದುಕೊಳ್ಳುವಂತೆ ಓಡಲು ಬೇಕಾದ ಬಲವನ್ನು ಅನುಗ್ರಹಿಸಿಕೊಡಪ್ಪ. ಅದು ಸ್ವಾಮಿ ದೇವರೇ, ನಿನಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವಂತೆ, ನಿನ್ನ ಟ್ರ್ಯಾಕಲ್ಲಿ ನಡೆಯುವಂತೆ ಬಲ ಕೊಡಪ್ಪ. ಎಲ್ಲ ಭಾರವನ್ನು, ಇವರೆಲ್ಲ ಭಾರಗಳನ್ನು ನೀಗಿಸಿ ಕ್ರೈಸ್ತ ಜೀವಿತದ ಓಟವನ್ನು ಸುಗಮವಾಗಿ ಮಾಡಲಿ. ಆಶೀರ್ವದಿಸು, ಜಯ ಕೊಡು, ಇವರಿಗೆ ಅವಶ್ಯಕತೆಗಳನ್ನು ಪೂರೈಸು. ಯಾವ ಪ್ರಶ್ನೆಯನ್ನು ಇಟ್ಟುಕೊಂಡು ಇವತ್ತು ಕಾಯ್ತಾ ಇದ್ದಾರೋ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನಿನ್ನ ಪ್ರಶ್ನೆಗೆ ಕರ್ತನ ಉತ್ತರವಾಗಿದ್ದಾನೆ. ದೇವರನಿಗೆ ಜೀವ ಎಂಬ ಜಯಮಾಲೆಯನ್ನು ಕೊಡ್ತಾನೆ. ರಿಮೈನ್ ಬ್ಲೆಸ್ಡ್. ಕರ್ತನಿಗೆ ನೀನು ಹಾಗೆ ಮಾಡಿದ್ದಕ್ಕೆ ಹಾಕಿಸ್ತೋದು. ಈ ವಾರವೆಲ್ಲ ಇವರನ್ನು ಕಾಪಾಡಿ ನಡೆಸು. ಸ್ತುತಿ, ಘನ, ಮಹಿಮೆ ನಿನಗೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಕಡೆದಾಗಿ ಅಂತ್ಯಾಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ನನ್ನ ಮನವೇ ಅವನನ್ನು ಕೊಂಡಾಡು, ನನ್ನ ಸರಿವೆದೆಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಅವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಯೇಸು ರಕ್ತಂ ಜಯಂ, ಪ್ರಭೇಸು ರಕ್ತಂ ಜಯಂ, ಪ್ರಭೇಸು ನಾಮದಲ್ಲಿ ಸಂಪೂರ್ಣ ಜಯ ಸಿಗಲಿ. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ಪ್ರಿಯ ಜನರೇ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನಂತ ಸಹವಾಸ ನಮ್ಮ ಸಂಗಡ, ನಿಮ್ಮ ಸಂಗಡ, ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರ ಸಂಗಡ, ಸಭೆ ಸಂಗಡ ಇವತ್ತು ನಾಳೆ ನಿರಂತರವಿರಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರೇ, ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಖಂಡಿತವಾಗಿ ಬಿರುದನ್ನು ಪಡೆದುಕೊಳ್ಳಬೇಕಂತಲೇ ಓಡ್ರಿ. ನಿಮ್ಮ ಓಟವನ್ನು ಮರೆಯದಿರಿ, ಹಿಂದಕ್ಕೆ ತಿರುಗಿ ನೋಡಬೇಡ್ರಿ. ಕರ್ತನ ಚಿತ್ತವನ್ನೇ ಆತನಿಗೆ ಮೆಚ್ಚುಗೆ ಆಗುವ ಪ್ರಕಾರ ಅನುಸರಿಸಿ ನಡೆಯಿರಿ. ಪ್ರಿಯ ದೇವಜನರೇ, ನಿಮ್ಮ ಭಾರವನ್ನು ಸಂಪೂರ್ಣವಾಗಿ ಆತನ ಮೇಲೆ ಹಾಕಿರಿ. ಶುಭವಾರ ನಿಮ್ಮದಾಗಲಿ. ಗಾಡ್ ಬ್ಲೆಸ್ ಯು. ರಿಮೈನ್ ಬ್ಲೆಸ್ಡ್.